ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಏನಾಗುತ್ತೆ ಐನಿಂದ? ಹಾಂ, ಅದೇ ಎಂಟರ್ಟೈನ್ಮೆಂಟ್ ಎಲ್ಲೆಲ್ಲಿ ಟೂಲ್ ಬಳಕೆಯಿಂದ ಒಂದು ದಿನನಿತ್ಯದ ಮೀಡಿಯಾ ಸೃಷ್ಟಿ ಸಾಧ್ಯವೋ, ಆಡಿಯೋ ಆಗಲಿ ವಿಡಿಯೋ ಆಗಲಿ ಧ್ವನಿ ಅಥವಾ ಏನಾಗಲಿ, ಅಲ್ಲೆಲ್ಲ ಎ ಐ ಬಳಕೆ ಸಹ ಬರುತ್ತೆ. ಈಗ ಒಂದು ಗ್ರಾಫಿಕ್ಸ್ ಮಾಡೋಕ್ಕೆ ಈಗ ನೀವು ಎ ಐ ಬಳಸಿರ್ಬೋದು ಸಾಧ್ಯ ಅಂತ ಅನ್ಸುತ್ತೆ, ಅಥವಾ ಗೊತ್ತಿಲ್ಲ ನಮಗೆ, ಬಟ್ ಸಾಧ್ಯ ಇದೆ, ಅಲ್ಲೆಲ್ಲ ಬರುತ್ತೆ ಅದು. ಈಗ ಮುಂಚೆ ಫೋಟೋಗ್ರಫಿ ಕ್ಯಾಮ್ರಾ ಬರೋದಕ್ಕಿಂತ ಮುಂಚೆ ಚಿತ್ರಗಳಲ್ಲಿ ಮುಖ ಬಿಡಿಸ್ತಾ ಇದ್ರು, ರಾಜರದು ರಾಣಿದು ಎಲ್ಲ. ಆಮೇಲೆ ಫೋಟೋಗ್ರಫಿ ಬಂತು, ಆಮೇಲೆ ಅದು ಹೋಗಿ ಪೇಂಟಿಂಗ್ ಹೋಯಿತು, ಒಂದು ಕಲೆಯಾಗಿ ಉಳ್ಕೊಂತು. ಅದು ತನ್ನ ರೀಇನ್ವೆಂಟ್ ಮಾಡ್ಕೊಂಡಿದ್ದ ಹಾಗೆ ಆಬ್ಸ್ಟ್ರಾಕ್ಟ್ ಆರ್ಟಿಂದ ರೀಇನ್ವೆಂಟ್ ಮಾಡ್ಕೊಂತು, ಆದರೆ ಒಂದು ನೀಶೆಯಾಗಿ ಮಾತ್ರ ಉಳ್ಕೊಂತು. ಹಾಗೆ ಕಲೆ ಅನ್ನೋದು ಒರಿಜಿನಾಲಿಟಿ ಉಳಿಸ್ಕೊಳ್ಳೋಕ್ಕೆ ಇನ್ನೊಂದು ರೀತಿಯಾಗಿ ಉಳ್ಕೊಳ್ಳುತ್ತೆ. ಪ್ರಾಬ್ಲಮ್ ಏನು ಅಂದರೆ, ಯಾಕೆ ಕಲೆಯ ಒಂದು ಸೃಜನಶೀಲತೆ ಉಳ್ಕೊಳ್ಳೋ ಅವಶ್ಯಕತೆ ಬರುತ್ತೆ ಅಂತಂತಂದರೆ, ಎ ಐ ಈಗ ಡೇಟಾ ಎ ಐ ಆಗಲೇ ಸರ್ ಹೇಳ್ತಿದ್ದ ಹಾಗೆ ಎ ಐಗೆ ಮಾಹಿತಿ ದಾಹ ಇದೆ, ಡೇಟಾ ದಾಹ ಇದೆ, ಎಲ್ಲ ಕನ್ಸ್ಯೂಮ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಇಂಟರ್ನೆಟ್ಟಲ್ಲಿರೋ ಡೇಟಾನೆಲ್ಲ ಕನ್ಸ್ಯೂಮ್ ಮಾಡಾಗಿದೆ, ತರಬೇತಿ ತಗೊಂಡಾಗಿದೆ, ರಾಕ್ಷಸ ಹೊಟ್ಟೆ ತಿಂದಾಗಿದೆ. ಈಗ ಅದು ಹೊಸದಾಗಿ ಏನಾದ್ರು ಕಲಿಬೇಕು ಅಂದರೆ ಹೊಸ ಡೇಟಾ ಇಲ್ಲ. ಅದಕ್ಕೆ ಅವ್ರು ಕಂಡಿಡ್ಕೊಂಡಿರೋ ಮಾರ್ಗ ಏನು ಅಂದರೆ ಸಿಂಥೆಟಿಕ್ ಡೇಟಾ ಅಂತ ಕ್ರಿಯೇಟ್ ಮಾಡ್ತಿದ್ದಾರೆ ಹೊಸ ಕಲಿಕೆಗೋಸ್ಕರ. ಸಿಂಥೆಟಿಕ್ ಡೇಟಾ ಅಂದರೆ ಸಿಂಥೆಟಿಕ್ ಆಗಿ ಮಾಹಿತಿ ಸೃಷ್ಟಿಸೋದು, ಕೃತಕ ಮಾಹಿತಿಯಾಗಿ ಮಾಡೋದು, ಕಲಿಕೆಗೆ ಅದು ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಅದು ಸರಿ, ಓಕೆ. ಆದರೆ ಮನುಷ್ಯನಂತೆ ಆರ್ಟಿಫಿಷಿಯಲ್ ಈ ಯಂತ್ರವನ್ನು ಮನುಷ್ಯನಂತೆ ಹೆಚ್ಚೆಚ್ಚು ಮಾಡಬೇಕಾದ್ರೆ ಮನುಷ್ಯನ ಡೇಟಾ ಮತ್ತೆ ಬೇಕಾಗುತ್ತೆ. ಆದರೆ ಮನುಷ್ಯ ಡೈಲಿ ಅಷ್ಟೊಂದು ಡೇಟಾ ಸೃಷ್ಟಿಸೋಕೆ ಆಗ್ತಾ ಹೋಗ್ತದೆ. ಅದು ಹೊಸ ಡೇಟಾ ಬೇಕಾಗ್ತದೆ. ಹೌದು, ನಾವು ಯಾವುದೇ ಡೇಟಾ ಬಳಸ್ತಾ ಹೋದರೆ, ನೀವು ಹೇಳ್ದಾಗೆ ಎ ಐ ಬಳಸಿದ ವಿಡಿಯೋ, ಎ ಐ ಬಳಸಿದ ಆಡಿಯೋ, ಎ ಐ ಬಳಸಿದ ಇದನ್ನು ಮಾಡಿಕೊಂಡು ಟ್ರೈನಿಂಗ್ ಕೊಟ್ಕೊಂಡು ಮಾಡ್ತಾ ಹೋದರೆ ಎಕೋ ಚೇಂಬರ್ ಕ್ರಿಯೇಟ್ ಆಗ್ತದೆ. ಓಕೆ, ಎ ಐಗೆ ಉಸಿರುಗಟ್ಟು ವಾತಾವರಣ ಅದು. ಅಂದರೆ ತಾನೇ ಬಿಡಿಸಿ ಚಿತ್ರ ತಾನೇ ನೋಡಿಕೊಂಡು ತಾನೇ ಆಗ್ತದೆ. ಆವಾಗ ಸ್ಕೋಪ್ ಆಫ್ ಇಂಪ್ರೂವೈಸೇಷನ್ ಕಡಿಮೆ ಆಗ್ತದೆ, ಸಪ್ಪೆ ಆಗ್ತದೆ. ಆದ್ದರಿಂದ ಮನುಷ್ಯ ಹೊಸದಾಗಿ ಸೃಷ್ಟಿಸಬೇಕಾಗ್ತದೆ. ಕರೆಕ್ಟ್. ಆದ್ದರಿಂದ ಅವನು ಉಳ್ಕೋತಾನೆ. ಎಸ್. ರೈತನ ಬದುಕೇನಾಗುತ್ತೆ? ರೈತನ ಬಗ್ಗೆ ಏನು ಅಂದರೆ ಅವನಿಗೇನು ಅಂತ ಹೊಸ ಅಂದರೆ ಏನಾದ್ರು ಒಳ್ಳೇದಾಗ್ಬೋದೇನೋ, ತೀರಾ ಕೆಟ್ಟದೇನೋ ಆಗಲ್ಲ ಅಂತ ನನಗನ್ಸುತ್ತೆ. ನಾ ಮೊನ್ನೆ ಕೂಡ ಒಂದು ಉದಾಹರಣೆ ಕೊಡ್ತಿದ್ದೆ. ನಾನು ಕಾಲೇಜ್ ದಿನಗಳಲ್ಲಿ 4 ಗಂಟೆಗೆ ಎದ್ದು ಒಂದು 4-5 ಆಳು ಕರ್ಕೊಂಡು ಜಮೀನಿಗೆ ಹೋಗಿ ತರಕಾರಿ ಕಿತ್ತು ನಾವು ಬುಟ್ಟಿಗೆ ತುಂಬ್ಕೊಂಡು ಮಾರ್ಕೆಟಿಗೆ ಹೋಗ್ಬೇಕಾಗ್ತಿತ್ತು. ನಾನು ಮೊನ್ನೆ ಅದರಲ್ಲೂ ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ನೀವು ಒಂದು ರೋಬೋಟಿಗೆ ಫೀಡ್ ಮಾಡಿದ್ರೆ, ಅಂದರೆ ಎಷ್ಟು ಪಕ್ವವಾದ ತರಕಾರಿ ಕೀಳಬೇಕು ಅಂತ ಫೀಡ್ ಮಾಡಿದ್ರೆ ಅದು ಬೆಳತನಕ ಅಷ್ಟು ಪಕ್ವವಾದ ತರಕಾರಿ ಕಿತ್ತು ಒಂದು ಕಡೆ ಗುಡ್ಡೆ ಹಾಕಿರುತ್ತೆ ಅಂತ. ನಮ್ಮಲ್ಲಿ ಏನು ಗೊತ್ತಾ, ಕೃಷಿನಲ್ಲಿ ಏನಕ್ಕೆ ಯಂತ್ರಗಳು ಪೆನೆಟ್ರೇಟ್ ಆಗಿಲ್ಲ. ಅಮೆರಿಕದಲ್ಲಿ 60ರಿಂದನೇ ಆಗಿದೆ. ನೀವು ನೋಡಿರ್ತೀರ ವಿಡಿಯೋಗಳಲ್ಲಿ. ಅಲ್ಲಿ ಕೃಷಿ ಆಗೋದೇ ಯಂತ್ರಗಳಿಂದ. ಹೌದು. ನಮ್ಮಲ್ಲಿ ಏನಕ್ಕಾಗಿಲ್ಲ, ಒಂದು ಫ್ರಾಗ್ಮೆಂಟೇಷನ್. ಕರೆಕ್ಟ್. ಸಣ್ಣ ಹಿಡುವಳಿಗಳು. ಎರಡನೇದು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಇಲ್ಲ, ಆದ್ರಿಂದ ಯಂತ್ರಗಳಿಲ್ಲ. ಅದೆಲ್ಲ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಬಂದರೆ, ಬಂಡವಾಳ ಹಾಕಿದ ಬಂಡವಾಳ ವಾಪಸ್ ಬರಂಗಿದ್ರೆ ಯಂತ್ರಗಳು ಅಲ್ಲಿಗೆ ಬರ್ತವೆ. ಈಗ ನೋಡಿ, ಈಗ ನೀವು ಗಮನಿಸಿದ್ರೆ ಡ್ರೋನ್ಗಳಲ್ಲಿ ಔಷಧಿ ಹೊಡಿತಾರೆ, ಅಲ್ಲಿ ಸ್ವಲ್ಪ ರಿಟರ್ನ್ ಏನೋ ಇದೆ. ಟ್ರ್ಯಾಕ್ಟರ್ನಲ್ಲಿ ಹೊಲ ಗೀತಾರೆ, ಸ್ವಲ್ಪ ಏನೋ ರಿಟರ್ನ್ ಇದೆ. ಎಲ್ಲೆಲ್ಲಿ ಸಾಧ್ಯವೋ ಅಷ್ಟು ಮಾತ್ರ ಯಂತ್ರ ಒಳಗಡೆ ಹೋಗಿದ್ದಾವೆ, ಅದ್ರ ಬಿಟ್ಟು ಹೆಚ್ಚಿಗೆ ಹೋಗಿಲ್ಲ. ಎಸ್. ನಾನು ಅಶ್ರಫ್ ಅಂತ. ಆವಾಗಲೇ ಹೇಳಿದ್ರಿ ಲೈಕ್ ಎ ಐ ಯೂಸ್ ಮಾಡೋಕ್ಕೆ ಯು ನೀಡ್ ಲೈಕ್ ಮೆನಿ ರಿಸೋರ್ಸಸ್ ಅಂತ. ನಾವು ಈ ಕಂಟ್ರಿ ಇಂಡಿಯಾ ಈಸ್ ಅ ಡೆವಲಪಿಂಗ್ ಕಂಟ್ರಿ. ಇನ್ನು ಅವಾಗಲಿಂದ ನಾನು ಸಣ್ಣವನಿರ್ಬೇಕಂದ್ರಿಂದನೂ ಅವಾಗಲಿಂದ ಡೆವಲಪಿಂಗ್ ಇದೆ. ಸೊ ನಮ್ಮ ಡೆವಲಪಿಂಗ್ ಕಂಟ್ರಿ ಆಗಲಿ, ಹಾಗೂ ಇನ್ನು ಅಂಡರ್ ಡೆವಲಪ್ ಕಂಟ್ರೀಸ್ ಇದಾವಲ್ಲ, ಆ ಕಂಟ್ರೀಸ್ ಆಗಲಿ, ದೀಸ್ ಎ ಐ ಇಂಡಸ್ಟ್ರೀಸ್ ಆರ್ ಯೂಸಿಂಗ್ ದಿಸ್ ಕಂಟ್ರೀಸ್ ಆ್ಯಸ್ ಅ ಸೋರ್ಸ್ ಆಫ್ ರಿಸೋರ್ಸ್. ಸೊ ಈ ಎ ಐ ಬೆನಿಫಿಟ್ಸು ಹೇಗೆ ಈ ಲೈಕ್ ಜಸ್ಟಿಫೈ ಮಾಡುತ್ತೆ ಈ ರಿಸೋರ್ಸ್ನ ಕನ್ಸ್ಯೂಮ್ ಮಾಡಿ. ನಮ್ಮಿಂದ ಏನೋ ತಗೊಂಡು ಹೋಗ್ತೀರಿ, ನಮಗೇನು ಸಿಗುತ್ತೆ ಅಂತ ವಾಪಸ್. ನಮ್ಮ ಬ್ರೈನ್ ಫಂಕ್ಷನಿಂಗ್, ನಾವೇನು ನ್ಯೂರೋ ಕಾಗ್ನೇಟಿವ್ ಫಂಕ್ಷನ್ ಅಂತ ಕರಿತೀವಿ, ಅದಕ್ಕೆ ಏನಾದರೂ ಎಫೆಕ್ಟ್ ಆಗಿದೆನಾ? ಐದರ್ ಇಟ್ ಇಸ್ ಅಡ್ವಾಂಟೇಜಸ್ ಆರ್ ಡಿಸ್ಅಡ್ವಾಂಟೇಜಸ್. ಕ್ವಶನ್ಸ್ 2 ಕ್ವಶನ್ಸ್ ಇದೆ. ನೀವು MBBS ಮುಗಿಸಿ ಆಮೇಲೆ ಆ್ಯಕ್ಚುಲಿ ಪೇಷಂಟ್ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿ, ಎದುರಿಗೆ ಬಂದು ಕೂತ್ಕೊಂಡಿರೋ ಪೇಷಂಟ್ ಗೂಗಲ್ ಮಾಡ್ಕೊಂಡು ಬಂದಿರ್ತಾರೆ ತಮ್ಮ ಸಿಂಪ್ಟಮ್ಸ್ ಎಲ್ಲ. ಅದನ್ನ ತುಂಬ ಡಿಸ್ಅಡ್ವಾಂಟೇಜ್. ಮನುಷ್ಯನ ಬ್ರೈನ್ ಮೇಲೆ ಇದು ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಅಂದರೆ, ತಾನು ಯೋಚನೆ ಮಾಡಬೇಕಾದದ್ದನ್ನೆಲ್ಲ ಎ ಐಗೆ ಫೀಡ್ ಮಾಡಿ ನೀನು ಯೋಚನೆ ಮಾಡಿ ನನಗೆ ಉತ್ತರ ಹೇಳು ಅಂತ ಹೇಳ್ತಾ ಹೋಗ್ಬಿಟ್ರೆ
ಬ್ರೈನ್ ಫಂಕ್ಷನಿಂಗ್ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ? ಅಲ್ಲ, ಅಲ್ಲಿ ಒಂದು ಇದು 3 ಭಾಗದಲ್ಲಿದೆ ಇವ್ರ ಪ್ರಶ್ನೆ. ಈ ಬ್ರೈನ್ ಫಂಕ್ಷನ್ ಅಂತಂದ್ರಲ್ಲ, ಯು ಶುಡ್ ಗಿವ್ ಎ ರೈಟ್ ಪ್ರಾಂಪ್ಟ್. ಅದಕ್ಕೆ ಯೋಚನೆ ಮಾಡಲೇಬೇಕು. ಅಲ್ಲಿ ಹಾಕೋಕ್ಕಿಂತ ಮುಂಚೆ ವಾಟ್ ಡು ಐ ನೀಡ್, ಕರೆಕ್ಟ್, ಗಿವ್ ಎನ್ ಆರ್ಟಿಕಲ್ ಆನ್ ಸೋ ಅಂಡ್ ಸೋ, ಪ್ಲೀಸ್ ಗಿವ್ ಎನ್ ಆರ್ಟಿಕಲ್ ಆನ್ ಸೋ ಅಂಡ್ ಸೋ ಅಂತ ವೊಕ್ಯಾಬ್ಯುಲರಿ ಯಾರು ಚೆನ್ನಾಗಿ ಬೇಕಿರಬೇಕು. ಆಯ್ತಪ್ಪ, ಅಲ್ಲಿ ಹ್ಯುಮಿಲಿಟಿ ಇದೆಯಾ ಏನಿದೆ ಅಂತೆಲ್ಲ ಚೆಕ್ ಮಾಡಿಕೊಂಡು ಅದೆಲ್ಲ ಮಾಡ್ತೀರಿ. ಸೊ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ ನಿಮ್ಮದು. ಮೊದಲು ಗೂಗಲ್ ಒಂದೇ ಒಂದು ಸರ್ಚ್ ಎಂಜಿನ್ ಇತ್ತು, ಅದರ ಎಕನಾಮಿಕಲ್ ಇಂಪ್ಯಾಕ್ಟ್ ಆನ್ ದ ಎನ್ವಿರಾನ್ಮೆಂಟ್ ವಾಸ್ ಲೋಯರ್. ಜಾಸ್ತಿ ಕರೆಂಟ್ ಹೋಗ್ತಿರ್ಲಿಲ್ಲ, ಇಷ್ಟು ನೀರು ಕುಡಿತಿರ್ಲಿಲ್ಲ ಅದು. ಆಯಿತಾ, ChatGPT ಏನದು ಬಕಾಸುರ ಅಂತ, ಆಯಿತಾ, ಆಪೋಷಣ ತೊಗೊಳ್ತಾ ಇದೆ ನಮ್ಮೆಲ್ಲರನ್ನು, ಹಾಗಾಗ್ತಿರ್ಲಿಲ್ಲ. ಸೊ ನಿಮ್ಮ ಡಿಪೆಂಡೆನ್ಸಿ ಜಾಸ್ತಿ ಆಗ್ತಿದೆ, ಕ್ರಿಯೇಟಿವಿಟಿ ಕಡಿಮೆ ಆಗ್ತಿದೆ. ಆಮೇಲೆ ನೀವು ಲೈಬ್ರರಿಗೆ ಹೋಗೋದು ನಿಲ್ಲಿಸಿದ್ದೀರಿ. ಇದೇ ಪ್ರಶ್ನೆಗೆ ಉತ್ತರ ಲೈಬ್ರರಿಯಲ್ಲಿ ಸಿಗ್ತದೆ. ಒಬ್ಬ ದೊಡ್ಡ ಆಥರ್ ಬರೆದಿರೋದಿರುತ್ತೆ, ಒಬ್ಬ ಡಾಕ್ಟ್ರೇ ಎಕ್ಸ್ಪ್ಲೇನ್ ಮಾಡಿರ್ತಾನೆ, ಅದನ್ನು ನೀವು ಓದೋದಿಲ್ಲ. ನಿಮಗೇನು ಅನಿಸುತ್ತೆ, ಇವೆಲ್ಲದನ್ನು ಅಲ್ಲಿ ಕೊಟ್ಬಿಟ್ಟಿದೆಯಲ್ಲ ಸಾಕು ಅಂತ. ಆಗ ನಮಗೆ ಕಾಯಿಲೆ ಶುರುವಾಗುತ್ತೆ. ನನ್ನ ಹೊಟ್ಟೆ ಇನ್ನು ಸ್ವಲ್ಪ ಮುಂದೆ ಬರುತ್ತೆ. ನನ್ನ ಮನೆಯಾಗ ನಾನು ಕಸ ಹೊಡ್ಕೊಳ್ತಿದ್ದವನು ಇನ್ನಿಬ್ಬರನ್ನ ಇಟ್ಕೊಂಡು, ಅಂದರೆ ನಮ್ಮ ಪ್ರಿನ್ಸಿಪಾಲ್ ಹೇಳ್ತಾಯಿದ್ರು, ಅವ್ನು ತುಂಬ ಅನುಕೂಲವಾಗಿದ್ದಾನೆ ಅಂದರೆ ದೊಡ್ಡ ಸೋಂಬೇರಿಯಾಗಿದ್ದಾನೆ ಅಂತ. ಅವನ ಕೆಲಸ ಅವ್ನು ಮಾಡ್ಕೊಳ್ಳಲ್ಲ, ಕೈಗೊಬ್ಬ ಕಾಲ್ಗೊಬ್ಬ ಆಳಿದ್ದಾನೆ ಅಂತ. ಇಲ್ಲಿ ಮನಸ್ಸಿಗೊಬ್ಬ ಆಳಂತ ಅಂದ್ಕೊಂಡಿದ್ದೀವಿ. ನಮ್ಮ ಚಿಂತನೆಯನ್ನು ಒಂದು ಕಂಪ್ಯೂಟ್ರಿಗೆ ಕೊಟ್ಟು ಇದು ಮಾಡ್ತಾಯಿದ್ರು. ಇನ್ನು ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ಈ ದೇಶಕ್ಕೆ ಏನು ಸಿಗ್ತಾಯಿದೆ, ಜಾಬ್ ಮಾರ್ಕೆಟ್ ಸರ್ ಹೇಳ್ತಾಯಿದ್ರು, ಇಂತಿಂಥ ವಲಯಗಳಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಆ ಪ್ಲಗಿನ್ ಮಾಡೋಕ್ಕೊಬ್ಬ ಬೇಕಲ್ಲ, ಅಂಥದ್ದು ಒಂದು ಜಾಬ್ ಸೃಷ್ಟಿ ಆಗ್ತಾಯಿದೆ. ಜಾಬ್ ಅಂದರೆ ಹಳೆಯ ಕೆಲವು ಕೆಲಸಗಳು ನಿರ್ಮೂಲನೆ ಆಗಿ, ಅಂದರೆ ವ್ಯಾನಿಷ್ ಆಗಿ ಹೊಸ ಕೆಲಸಗಳು ಬರ್ತಾಯಿದ್ದಾವೆ. ಕೆಲವು ಕಡೆ ರಿಪ್ಲೇಸ್ಮೆಂಟ್ ಇಲ್ಲ, ಆಯಿತಾ, ಎಂಟ್ರಿ ಲೆವೆಲ್ ರಿಪ್ಲೇಸ್ಮೆಂಟ್ ಇಲ್ಲ, ಬೇರೆ ಏನೋ ಬರುತ್ತೆ ಅಂತ ಹೇಳಿ. ಹಾಗಾಗಿ ಆಮೇಲೆ ವಿದೇಶಿ ವಿನಿಮಯ ಹೆಚ್ಚುತ್ತೆ. ಆಮೇಲೆ ನಮಗೆಲ್ಲ ಒಂದಿದೆ, ನಾನು ಈ ದೇಶದ ಕೆಲಸ ಮಾಡಿ ಜಗತ್ತಿನಲ್ಲಿ ಗುರುತಿಸ್ಕೊಳ್ಬೇಕು, ಈ ಟೆಕ್ನಾಲಜಿಯಲ್ಲಿ ನನ್ನದು ಒಂದು ಪಾಲಿರಲಿ. ಆಮೇಲೆ ಈ ಜಗತ್ತಿನ ಒಟ್ಟು ಕ್ಷೇಮಕ್ಕೆ ಮಾತನಾಡುವ ಜವಾಬ್ದಾರಿ ನಮಗಿದೆ. ಬರೀ ಕರ್ನಾಟಕದ ಕ್ಷೇಮ, ಭಾರತದ ಕ್ಷೇಮ ಅಲ್ಲ. ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಸ್ಥಾಪಿಸಪಡುವ ಡೇಟಾ ಸೆಂಟರ್ನಿಂದ ಕ್ಯಾಲಿಫೋರ್ನಿಯಾಕ್ಕೆ ಏನಾದರೂ ತೊಂದರೆ ಆಗುತ್ತಾ, ನಾನು ಜವಾಬ್ದಾರಿ. ಅಲ್ಲಿ ಆಗಿರುವಂಥದ್ದೇನಾದರೂ ಇಲ್ಲಿ ತೊಂದರೆ ಆಗ್ತಾಯಿದೆಯಾ, ಅವ್ರ ಜವಾಬ್ದಾರಿ. ಇಟ್ಸ್ ಎ ಗ್ಲೋಬಲ್ ವಿಲೇಜ್ ನಾವು. ಹಾಗಾಗಿ ಈ ಪರಸ್ಪರ ಹೊಂದಾಣಿಕೆ ಬದುಕನ್ನು ಕಟ್ಕೊಳ್ಳುವಾಗ ಈ ರೀತಿಯ ನ್ಯಾಚುರಲ್ ರಿಸೋರ್ಸಸ್ನ ಶೋಷಣೆ ಆಗುತ್ತೆ. ಟು ಗೆಟ್ ಸಮಥಿಂಗ್ ಯು ಹ್ಯಾವ್ ಟು ಗಿವ್ ಸಮಥಿಂಗ್ ಅನ್ನುವಂಥದ್ದು, ಗಿವ್ ಆ್ಯಂಡ್ ಟೇಕ್. ಎಸ್, ಇಲ್ಲಿ ಅದಕ್ಕೆ ನಾನು ಹೇಳ್ದೆ ಆವಾಗ, ಪರಿಹಾರನೂ ಹೇಳಿದೆ. ಈ ರಿಸೋರ್ಸಸ್ ಖಾಲಿ ಮಾಡ್ತಾ ಮಾಡ್ತಾ ಇಡೀ ಒಂದು ಪಡೆ, ಖಾಲಿ ಕೂತಿರುವಂಥ ಒಂದು ಪಡೆಯನ್ನು ಅಲ್ಲಿಗೆ ನಿಯೋಜಿಸಿ ಆ ನೀರು, ಆ ವಿದ್ಯುತ್ತು, ಆ ಹಸಿರನ್ನು ವಾಪಸ್ ತರುವಂಥ ಕೆಲಸಗಳನ್ನು ಸರ್ಕಾರಗಳು ಮಾಡಬೇಕು. ಇವತ್ತು ದೇವನಹಳ್ಳಿ ಹತ್ರ ಒಂದು 500 ಎಕರೆ ತೆಗೆದುಬಿಟ್ಟು ಕಾಡನ್ನು ತೆಗೆದು ಡಾಟಾ ಸೆಂಟರ್ ಮಾಡ್ತೀಯ ಅಂದರೆ ಅದಕ್ಕೆ ಬೇಕಾದಂಥ ಪರಿಹಾರ ಅರಣ್ಯವನ್ನು ಬಾಗೇಪಲ್ಲಿ ಹತ್ರನೋ ಅಥವಾ ಹೊಸೂರಿನ ಕಡೆನೋ ಅಥವಾ ಹೆಸರುಘಟ್ಟದ ಕಡೆನೋ ಮಾಡಬೇಕಾದ ಜವಾಬ್ದಾರಿ ಸರ್ಕಾರದ್ದು. ಅದೆಲ್ಲವನ್ನು ಒತ್ತಾಯಿಸಬೇಕಾದದ್ದು ನಮ್ಮದು. ಹಾಗಾಗಿ ನಿಮಗೆ ರಿಸೋರ್ಸ್ ಲಾಸ್ ಆಯಿತು, ಪೆರೆನಿಯಲ್ ಡ್ಯಾಮೇಜ್ ಆಯಿತು ಅಂತ ನಿಮ್ಮ ಮನಸ್ಸಿಗೆ ಅವತ್ತು ಅನಿಸಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಎನ್ವಿರಾನ್ಮೆಂಟ್ ಸೇಫ್ ಇರ್ತದೆ. ರೈಟ್. ಇದನ್ನು ಮಾಧ್ಯಮಗಳು, ಸಾಮಾನ್ಯರು ಮತ್ತು ನಮ್ಮಂಥ ಮೇಸ್ಟ್ರುಗಳು, ಇಂಡಸ್ಟ್ರಿಯಲ್ಲಿ ಇರುವಂಥವರು ಎಲ್ಲರೂ ಸರ್ಕಾರಗಳಿಗೆ ಕೇಳಬೇಕಾದಂಥ ಒಂದು ಪ್ರಶ್ನೆ ಮತ್ತು ಒಂದು ಹಕ್ಕೊತ್ತಾಯ. ಎಸ್, ರಿಸೋರ್ಸಸ್ ಇಲ್ಲದೆ ಯು ಕೆನಾಟ್ ಬಿ ಅಗೇನ್ಸ್ಟ್ ಡೆವಲಪ್ಮೆಂಟ್. ಯು ಹ್ಯಾವ್ ಟು ಗೋ ವಿತ್ ದ ಡೆವಲಪ್ಮೆಂಟ್. ಸಸ್ಟೈನಬಿಲಿಟಿ ಮಾಡೆಲ್ ಮೇಲೆ ವರ್ಕ್ ಮಾಡುವಂಥದ್ದನ್ನು ಮಾಡಿ ಸರಳವಾಗಿ ಬದುಕೋದನ್ನು ನಾವು ರೂಢಿಸ್ಕೋಬೇಕು. ಎಲ್ಲರೂ ನನ್ನ ತಲೆಯಲ್ಲಿತ್ತು, ಡೇಟಾ ಸೆಂಟರ್ ಅಂದರೆ ಸಚ್ ಅನ್ ಹಾರ್ಮ್ಲೆಸ್ ಇಂಡಸ್ಟ್ರಿ ಅಲ್ಲ ಅಂತ. ಬಟ್ ಬಳಕೆಯಾಗುವ ನೀರಿನ ಪ್ರಮಾಣವೇ ನೀರು, ವಿದ್ಯುತ್ ಹೇಳ್ತಾರೆ. ಒಂದು ಅಟಾಮಿಕ್ ಪವರ್ ಸ್ಟೇಷನ್ ಬೇಕು ಅದರ ಪಕ್ಕದಲ್ಲಿ, ಅದಕ್ಕೆ ವಿದ್ಯುತ್ ಸಪ್ಲೈ ಮಾಡಲಿಕ್ಕೆ. ಇವು ನೀಡೇ ಅಟಾಮಿಕ್ ಪವರ್ ಸ್ಟೇಷನ್ ಫಾರ್ ದ ಕಂಟಿನ್ಯೂ. ಯಾಕೆಂದರೆ ಆ ಸರ್ವರ್ಗಳು ನಿದ್ದೆ ಮಾಡೋಂಗಿಲ್ಲ. ಸರ್ ಹೇಳ್ತಿದ್ರು 24 hours ಕೆಲಸ ಮಾಡುತ್ತೆ, ಆಕಳಿಸಲ್ಲ, ಎದ್ದೋಗಲ್ಲ. ಈಗ ನಾವು ವಾಶ್ರೂಮ್ಗೆ ಹೋಗಿ ಬರ್ತೀವಿ, ಬ್ರೇಕ್ ತೊಗೊಳ್ತೀವಿ, ಇಟ್ ನೆವರ್ ಟೇಕ್ಸ್ ಎ ಬ್ರೇಕ್. ಇನ್ಯಾರೋ ಪ್ರಶ್ನೆ ಕೇಳ್ಬೋದು, ಇನ್ಯಾವುದೋ ಜಗತ್ತಿನ ತುದಿಯಿಂದ ಅದಕ್ಕೆ ಪ್ರಶ್ನೆ ಬರ್ಬೋದು. ಸೊ ಕಂಟಿನ್ಯೂಯಸ್ ಆಗಿ ವರ್ಕ್ ಮಾಡ್ತಾ ಇರಬೇಕು. ಅದು ಹೊಮ್ಮಿಸುವಂಥ ಸದ್ದು, ಅದು ಹೊಮ್ಮಿಸುವಂಥ ರೇಡಿಯೇಷನ್, ಅದು ತಗೊಳ್ಳುವಂಥ ನೀರು, ಅದು ಬರೆದು ಮಾಡುವಂಥ ನಮ್ಮ ಖನಿಜ ಮೂಲಗಳು ಎಲ್ಲದನ್ನೂ ನೋಡಿಬಿಟ್ರೆ ಸದ್ಯಕ್ಕೆ ಏನಿದೀವಲ್ಲ ನೆಮ್ಮದಿಯಾಗಿದ್ದೀವಿ. ಎಸ್, ನನ್ನ ಹೆಸರು ವರ್ಷ ಅಂತ, ನಾನು ಇಂಜಿನಿಯರಿಂಗ್ ಸ್ಟೂಡೆಂಟು. ಇಷ್ಟೊಂದು ಟೆಕ್ನಾಲಜಿ ಮುಂದುವರಿತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ AI ಒಂದು ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡಬಹುದಾ
ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಏನಾಗುತ್ತೆ ಅಂತ ನಾನು ಒಂದು ಲಾರ್ಜ್ ಹೌದಾ ಇವಾಗ ಎ ಐ ಇರೋದ್ರಿಂದ ಬೇಜಾರಾದರೆ ನಾವು ಎ ಐಗೆ ಕೇಳ್ತೀವಿ ಈ ಥರ ಮಾಡ್ಬೋದಾ ಈ ಥರ ಮಾಡ್ಬೋದಾ ಅಂತ. ಬಟ್ ಸಂಬಂಧಗಳು ಕಡಿಮೆ ಆಗೋಗುತ್ತಲ್ವಾ? ಅಲ್ಲ ಅದು ಆ್ಯಕ್ಚುಲಿ ಇದೆಯಾ ಅದು, ಅಥವಾ ನಾನು ಸುಮ್ಮನೆ ರೀಲ್ಸಲ್ಲಿ ಎಕ್ಸಾಜರೇಟ್ ಮಾಡಿ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ. ಹಂಗೆ ಆಗ್ತಿದೆಯಾ? ನಂಗೂ ಮೈ ಬಾಯ್ ಫ್ರೆಂಡ್ ಇಸ್ ನಾಟ್ ರಿಪ್ಲೈಯಿಂಗ್, ವಾಟ್ ಶುಡ್ ಐ ಡು, ಹಾಗೆಲ್ಲ ಇರುತ್ತಾ? ಒಂದೊಂದ್ಸತಿ ನಂಗೂ ಬೇಜಾರಾಯಿತು ಅಂದರೆ ನಾನು ಒಂದೊಂದ್ಸತಿ ಕೇಳ್ತೀನಿ ಏನು ಮಾಡ್ಬೋದು ಅಂತ. ಓಕೆ, ಸಂಬಂಧಗಳು ಕಮ್ಮಿ ಆಗೋಗುತ್ತಲ್ವಾ? ಏನು ಮಧುವ್ರೆ, ನೀವು ಹರ್ ಮೂವಿ ನೋಡಿದ್ದೀರಾ? ಇಂಗ್ಲೀಷ್ ಹರ್ ಮೂವಿ ಎಷ್ಟು ಜನ ನೋಡಿದ್ದೀರಿ? ಓಕೆ, ಯಾರಾದರೂ ಹೋಗಿ ಮನೆ ನೋಡಿ. ಅದರಲ್ಲಿ 2013 ಬಂದಿರೋ ಮೂವಿ, ಅದರಲ್ಲಿ ಈ ಕಾನ್ಸೆಪ್ಟ್ ಆಗಲೇ ಬಂದಿದೆ. ಒಂದು ಕಂಪ್ಯೂಟರ್ ಆಪ್ರೇಟಿಂಗ್ ಸಿಸ್ಟಮ್ಮು ಅವನಿಗೆ ಅವನು ಗ್ರೀಟಿಂಗ್ ಕಾರ್ಡ್ ಬರೀತಿರ್ತಾನೆ. ಅವನ ಉದ್ಯೋಗ ಕ್ರಿಯೇಟಿವ್ ಪರ್ಸನ್ನು, ಅವ್ನಿಗೆ ಆಪ್ರೇಟಿಂಗ್ ಸಿಸ್ಟಮು ಸಂಗಾತಿಯಾಗಿ ಕೆಲಸ ಇದಾಗಿ ಇರ್ತದೆ. ಆದರೆ ಅದು ಸಮಸ್ಯೆ ಏನಂದರೆ ಒಟ್ಟಾರೆ ಕೊನೆಗೆ ಅದು ಮಷೀನ್ ಆಗಿರೋದ್ರಿಂದ ಅದು ಇಂಟರ್ನೆಟ್ಟಲ್ಲಿ ಸಾವಿರಾರು ಜನಕ್ಕೆ ಅಟ್ ಎ ಟೈಮು ರಿಪ್ಲೈ ಮಾಡ್ತಿರುತ್ತೆ. ಅದು ಏಕಾಂಗಿಯಾಗಿ ಅವನಿಗೆ ಮಾತ್ರ ಡೆಡಿಕೇಟ್ ಆಗಿರೋ ಸಂಗಾತಿ ಆಗಿರೋಲ್ಲ, ಯಾಕಂದರೆ ಅದು ಮಷೀನ್. ಅದು ನಿಮ್ಮ ChatGPT ಜಮೀನು ಕೂಡ ಹಾಗೇನೆ, ಎಲ್ರಿಗೂ ಅದು ಸಂಗಾತಿಯಾಗಿರ್ತದೆ. ಅದು ಅಷ್ಟೇ. ಅಂದರೆ ತಾತ್ಪರ್ಯ ಏನು ಅಂದರೆ, ಮನುಷ್ಯ ನಿಮಗಾಗಿ ಡೆಡಿಕೇಟ್ ಆಗಿರುವಂತಹ ಭಾಳ ಸಂಗಾತಿ ಆಗಿರ್ತಾರೆ. ಆದರೆ ಎ ಐ ಬಂದುಬಿಟ್ಟು ಎಲ್ರಿಗೂ ಒಟ್ಟಿಗೆ 24 ಗಂಟೆ ಅಮೇರಿಕಾ ಟೈಮಲ್ಲಿ ಅಮೇರಿಕಾ ಹುಡುಗನಿಗೆ, ಇಂಡಿಯಾ ಟೈಮಲ್ಲಿ ಇಂಡಿಯಾ ಹುಡುಗನಿಗೆ ರಿಪ್ಲೈ ಮಾಡ್ತಿರುವ ಸಂಗಾತಿ ಆಗಿರ್ತಾರೆ. ಆದರೆ ನೀವು ಪೊಸೆಸಿವ್ ಆಗಬೇಡಿ, ಅದರ ಪೊಸೆಸಿವ್ ಆಗಬೇಡಿ. ಆದರೆ ಕೌನ್ಸಿಲರ್ ಮಾತ್ರ ಖಂಡಿತ ಹೌದು. ಎಸ್, ನೋಡಿ, ನಿಮಗೆ ರಾತ್ರಿ 3 ಗಂಟೆಗೆ ಯಾರೋ ಕೌನ್ಸಿಲರ್ ಇಲ್ಲದ ಟೈಮಲ್ಲಿ ನಿಮಗೆ ಒಂದು ಸಣ್ಣ ಸಾಂತ್ವನ ಬೇಕು ಅಂದರೆ ಎ ಐ ಕೊಡುತ್ತೆ. ಬಹುದೊಡ್ಡ ಕೌನ್ಸಿಲರ್ ಎ ಐ ಇವಾಗ ಆಲ್ರೆಡಿ ಕೆಲಸ ಮಾಡ್ತಾ ಇದೆ. ಕೆಲಸ ನಾನು ಬಳಸ್ತೀನಿ, ನಾನು ಕೌನ್ಸಿಲರ್ ಬಳಸ್ತೀನಿ. ರಿಪ್ಲೈಗಳಿಗೆ ಯಾರಿಗಾದರೂ ಭಾಳ ಕೋಪ ಬಂದಾಗ ನಾನು ಯಾರೋ ರಿಪ್ಲೈ ಮಾಡೋಕ್ಕಿಂತ ಮುಂಚೆ ನಾನು ರಿಪ್ಲೈ ಮೆಸೇಜ್ನ ಎ ಐಲಿ ಹಾಕ್ಬಿಟ್ಟು ಕೇಳ್ತೀನಿ, ಈಗ ರಿಪ್ಲೈ ಮಾಡಲ್ಲ ಅಂತ. ಅದು ತಿದ್ದಿ ಕಳಿಸುತ್ತೆ, ಆಮೇಲೆ ಅಲ್ಲಿ ಹಾಕ್ತೀನಿ. ನಂಗೆ ಭಾಳ ಸಹಾಯ ಮಾಡುತ್ತೆ ಅದು. ಈ ಎ ಐ ಗರ್ಲ್ ಫ್ರೆಂಡ್, ಎ ಐ ಬಾಯ್ ಫ್ರೆಂಡ್ ಕಾನ್ಸೆಪ್ಟ್ ಬಂದುಬಿಟ್ಟಿದೆ ಈಗಾಗಲೇ. ಇಟ್ ಇಸ್ ಆಲ್ರೆಡಿ ಇನ್ ರ್ಯಾಂಪಂಟ್ ಯೂಸ್. ಅದರ ಕೆಲವು ಅಪಸವ್ಯಗಳು ಇದಾವೆ. ಕೊನೆಗೆ ತೀರಾ ಹಚ್ಕೊಂಡು ಪರ್ಸ್ನಲ್ ಡೇಟಾ ಕೊಡ್ತಾ ಹೋದಾಗ ಅದು ಉಲ್ಟಾ ಹೊಡೆಯೋ ಚಾನ್ಸ್ ಇದೆ. ಇಟ್ ಕ್ಯಾನ್ ಎಕ್ಸ್ಪ್ಲಾಯ್ಟಿವ್. ಅದು ಆಗೋಗಿದೆ. ಯಾರೋ ಒಬ್ಬ ಹೀಗೆ ಗೀಳಿಗೆ ಬಿದ್ದುಬಿಡ್ತಾನೆ, ಸಾಂತ್ವನ ಕೇಳ್ತಾ ಹೇಳ್ಕೊತಾನೆ, ನಾನು ಏಕಾಂಗಿ, ನನಗೆ ಮೊದಲು ಸಮಾಧಾನ ಕೊಡ್ತಾ ಇರುತ್ತೆ. ಆಮೇಲೆ ಸ್ವಲ್ಪ ಅವನಿಗೆ ಆಸಕ್ತಿ ಹುಟ್ಟಾಗಿ ನನಗೆ ಕೆಲವು ಸುಂದರವಾದ ಚಿತ್ರಗಳನ್ನು ಕೊಡುತ್ತೆ. ಇನ್ನೂ ಸ್ವಲ್ಪ ಆ ಗಡಿ ಮೀರಿ ಕೇಳ್ತಾನೆ, ಸ್ವಲ್ಪ ಒಲ್ಗರಾಗಿರೋ ಚಿತ್ರ ಕೊಡು ಅಂತ. ಎಂಥ ಚಿತ್ರ ಕೊಡುತ್ತೆ ಅಂದರೆ, ಇವನ ಆಫೀಸಿನ ಕೆಲಸ ಮಾಡುವ ಹೆಣ್ಣುಮಕ್ಕಳೆಲ್ಲ ಇವನ ಜೊತೆಗೆ ಬೇರೆ ಬೇರೆ ಭಂಗಿಯಲ್ಲಿ ಬಟ್ಟೆ ಇಲ್ಲದ ಚಿತ್ರಗಳನ್ನು ಕೊಡುತ್ತೆ. ಜನರೇಟ್ ಮಾಡಿ ಕೊಡ್ತು. ಅವನು ಹಿ ವಾಸ್ ಫೈರ್ಡ್ ಫ್ರಮ್ ಹಿಸ್ ಜಾಬ್. ಕೊನೆಗೆ ಡಿಪ್ರೆಷನ್ಗೆ ಹೋದ. ಈಗ ಒಂದು ಸೆಂಟರ್ನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ. ರಿಯಲ್ ಕೇಸ್ ಇದು. ಇಟ್ ಹಸ್ ಹ್ಯಾಪನ್. ಸೊ ನಿಮ್ಮ ಮನೆಯ ಅಲೆಕ್ಸಾ ಏನಿದೆಯಲ್ಲ, ಸಿಂಗ್ ಎ ಸಾಂಗ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ನಿಲ್ಲಿಸ್ಬೇಕು ಹೊರತು ಬೇರೆ ಪ್ರಶ್ನೆಗಳನ್ನು ಅದಕ್ಕೆ ಕೇಳಬಾರ್ದು. ಅಂದರೆ ಒಂದು ದೀಪ ಇದ್ದಂಗೆ ಬೇಸಿಕಲಿ. ನೀವು ಮನೆ ಬೆಳಕು ಮಾಡ್ಕೋಬೋದು, ಹಚ್ಕೋಬೋದು. ಸ್ಮಾಲ್ ಲ್ಯಾಂಗ್ವೇಜ್ ಮಾಡೆಲ್ ನಿಮ್ಮ ಫೋನ್ನಲ್ಲಿದೆ, ಕೇಳ್ತೀರಿ, ಸಿರಿ ಕ್ಯಾನ್ ಯು ಗೈಡ್ ಮೀ ದ ವೇ ಟು ಸುವರ್ಣ ಸ್ಟುಡಿಯೋಸ್, ಇಟ್ ವಿಲ್ ಗೈಡ್. ಸನ್ ರೂಫ್ನ ಓಪನ್ ಮಾಡೋದಕ್ಕೆ ಸ್ಮಾಲ್ ಲ್ಯಾಂಗ್ವೇಜ್ ಮಾಡಲ್, SLM ಅಂತ ಕರಿತೀವಿ. ಓಪನ್ ದ ಸನ್ ರೂಫ್ ಆಫ್ ಮೈ ಕಾರ್, ಎಸ್ ಕೊಡುತ್ತೆ. ಸರ್ ಹೇಳಿದ್ರು LLM, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್, ದೊಡ್ಡದು. ಒಂದು ಥೀಸಿಸ್ ಬರೀಬೇಕು ನೀನು, ನ್ಯೂರೋಟ್ರೋಪಿಕ್ ಡ್ರಗ್ಸ್ ಏನೋ ಹೇಳ್ತಾ ಇದ್ರಲ್ಲ ಈಗ, ಅದ್ರ ಬಗ್ಗೆ ಒಂದು 8 ಪುಟದ ಪ್ರಬಂಧ ಕೊಡು ಅಂದರೆ ಚಂದದ ಪ್ರಬಂಧನೇ ಕೊಡುತ್ತೆ. ಅದು ಹುಡುಕಿ ಎಲ್ಲ ಕಡೆ ಸೇರಿ ನೀವು ಹುಡುಕ್ಲಿಕ್ಕೆ 20 ದಿವಸ ತೊಗೊಳ್ಬೋದು. ಅದು ಕೇವಲ 3 ನಿಮಿಷಗಳಲ್ಲಿ ಒಂದು ಒಳ್ಳೆ ಪ್ರಬಂಧ ಕೊಟ್ಬಿಡುತ್ತೆ. ಆದರೆ ಇಲ್ಲಿ ನೀವು ಹೇಳ್ದಂಗೆ ಕ್ರಿಯೇಟಿವಿಟಿ, ನಿಮ್ಮ ಯೋಚನಾ ಲಹರಿ ಕಡಿಮೆ ಆಗ್ತಾ ಹೋಗುತ್ತೆ, ಡಿಪೆಂಡೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಒಮ್ಮೆ ಅದು ನಿಲ್ತು ಅಂತ ತಿಳ್ಕೊಂಡು, ನಾನು ಹೇಳಿದ್ನಲ್ಲ, ಕಂಪ್ಯೂಟಿಂಗ್ ಪವರ್ ನಾವು ಕೊಡೋದನ್ನು ನಿಲ್ಲಿಸಿದ್ರೆ ಅಂತಃಕರಣ, ಇಫ್ ಯು ಸ್ಟಾಪ್ ಮ್ಯಾನುಫ್ಯಾಕ್ಚರಿಂಗ್ ದ ರ್ಯಾಮ್ಸ್ ಆ್ಯಂಡ್ ಇಫ್ ಯು ಡು ನಾಟ್ ಇನ್ಕ್ರೀಸ್ ದ ಪವರ್ ಆಫ್ ಕಂಪ್ಯೂಟಿಂಗ್, ದ ಎಂಟೈರ್ AI ವರ್ಲ್ಡ್ ವಿಲ್ ಫಾಲ್ ಫ್ಲ್ಯಾಟ್. ಇವತ್ತೇನು ಇನ್ವೆಸ್ಟ್ ಮಾಡಿ ಹೆಂಗೆ ನಡುಕ್ತಾ ಇದ್ದಾರೆ ಸರ್ ಅವರು ಅಂದರೆ, ದೇ ಆರ್ ಅನೇಬಲ್ ಟು ಟೆಲ್ ದ ಪೀಪಲ್ ಹೂ ಹ್ಯಾವ್ ಇನ್ವೆಸ್ಟೆಡ್ ವಿತ್ ದೆಮ್. ಅದಕ್ಕೆ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಅನ್ನೋ ಥರ ಇದು ಕುಣಿಸ್ತಾ ಇದೆ, ಎಲ್ಲರನ್ನೂ ಕುಣಿಸ್ತಾ ಇದೆ. ನಾವು ಕಮಾನ್ ಅಂತ ಹಗ್ ಮಾಡ್ತಾ ಇದ್ದೀವಿ.
ಒಂದು ದಿವಸ ಅದು ನಮ್ಮನ್ನು ತುಂಬ ಸರ್ ಕರೆಕ್ಟಾಗಿ ಹೇಳಿದ್ರು. ಹರ್ ಅನ್ನೋ ಸಿನಿಮಾ ಅಷ್ಟೇ ಅಲ್ಲ, ಟರ್ಮಿನೇಟರ್ 2 ದ ಬೆಸ್ಟ್ ಎಕ್ಸಾಂಪಲ್ ಅದು. ಕೊನೆಗೆ ಅದು ಅವನು ಸೃಷ್ಟಿ ಮಾಡಿದವನು ಒಂದು ಎರಡೇ 2 ನಿಮಿಷ ಅವನಿಗೆ ಕಂಪ್ಯೂಟರ್ ಇಂಟರ್ನೆಟ್ ಆ್ಯಕ್ಸೆಸ್ ಕೊಡುತ್ತದು ಈ AI ಅವ್ರು ಸೃಷ್ಟಿ ಮಾಡಿದಂಥ ಒಂದು ಕಂಪ್ಯೂಟರ್. ಓಕೆ, ಗೋ ಆ್ಯಂಡ್ ಸಿ ದ ಇಂಟರ್ನೆಟ್ ಅಂತ. ಆ ಇಂಟರ್ನೆಟ್ಟಲ್ಲಿ ಓಪನ್ ಮಾಡಿದಾಗ ಈ ಜನ ಹಿಂಗಿದಾರ, ಜಗತ್ತಿನವರು ಇಷ್ಟು ಕೆಟ್ಟವ್ರು ಇದ್ದಾರಾ, ಇಷ್ಟು ದ್ವೇಷ ಮಾಡ್ತಾರಾ, ಇಷ್ಟು ಶೋಷಣೆ ಮಾಡ್ತಾರಾ, ಇವ್ರು ಯಾರು ಇರ್ಕೂಡ್ದ, ಇಲ್ಲಿ ವೈಪ್ ದೆಮ್ ಔಟ್ ಅನ್ನುತ್ತದು. ದೇ ಡೋಂಟ್ ನೀಡ್ ಈ ಪ್ಲ್ಯಾನೆಟಿಗೆ ಇವ್ರು ಬೇಡ ಅಂತ ಆ ನಿರ್ಧಾರ ತೊಗೊಂಡ್ಬಿಟ್ರೆ ಅದು ಸಿನಿಮಾ. ಎಸ್, ರಿಯಲ್ ಲೈಫಿಗೆ ಬಂದರೆ ಅನ್ನೋದೊಂದು ಆತಂಕ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.